ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಚೇತನ್ ಸರ್, ಜನರಲಿ ನಾವು ನನಗೆ ಆ ದಿನ ಬರಲ್ಲ, ನನಗೆ ಈ ದಿನ ಬರಲ್ಲ ಅಂತ ಹೇಳ್ತಾ ಇರ್ತೀವಿ. ನಿಮಗೆ ಆ ದಿನಗಳು ಆಗ್ಬಿಟ್ಟು ಈಗ ಬಲರಾಮನ ದಿನಗಳು ಆಗ್ಬಿಡ್ತಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಬಂದಿದ್ದಾರೆ, ಏನು ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾಯಿಂದ ಬೆಂತಟ್ಟ ಹಾರೈಸ್ತಾ ಇದ್ದಂಥವ್ರು. ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನರ್ನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗಿ ಹೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ಮೂಲಕ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಕಥೆ ಹೇಳಿದಾಗುತ್ತೆ ಅಂತ ಅನಿಸ್ತು. ಆದ್ದರಿಂದ ಈ ಸಿನಿಮಾನ ನಾವು ಕೈಗೊಂಡಿದ್ದೀವಿ. ಇದು ಒಂದು ಕಾಲ್ಪನಿಕ ಕಥೆ. ಇದು ಯಾವುದೇ ನಿಜ ಜೀವನದ ಜನರ ಮೇಲೆ ಆಧರಿಸಿದ ಚಿತ್ರ ಅಲ್ಲ. ಆದರೆ ಭಾರತದ ಭೂತ ಜಗತ್ತಿನ ಅನೇಕ ಸನ್ನಿವೇಶಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ಪದ್ಮಾವತಿ ಫಿಲ್ಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ ಪದ್ಮಾವತಿ ಮೇಡಮ್ಗೆ, ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು. ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ. ಆ ಒಂದು ಅವಕಾಶ ಈಗ ಈ ಸಿನಿಮಾ ಮೂಲಕ ಆಯಿತು. ಶ್ರೇಯಸ್ ಪದ್ಮಾವತಿ ಮೇಡಮ್ ಮೂಲಕ ನಾನು ಟೈಗರ್ ಅವ್ರ ಜೊತೆ ಈ ಸಿನಿಮಾ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಅದು ಅವರ 25ನೇ ಚಿತ್ರ ಅನ್ನೋದು ನನಗೆ ಇನ್ನೂ ವಿಶೇಷವಾದ ಸಂಗತಿ. ಇನ್ನು ಈ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ಹೆಚ್ಚು ಇದ್ರ ಬಗ್ಗೆ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಬಸ್ಸಲ್ಲಿ ಅಂತ ಮಾಡ್ತೀನಿ ಆಕ್ಟರ್ಸ್ ಜೊತೆ. ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆಕ್ಟಿಂಗ್ ಅಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಕ್ಷನ್ಸ್ ಅಲ್ಲಿ ಕೂಡ ಅವರು ಝೂಮ್ ಮೂಲಕ ಈ ವುಡ್ ಜಾಯಿನ್ ಇನ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಹೀರೋ ಡೂ ದಟ್ ಅಂತ. ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಲಾಟ್ ಆಫ್ ತುಂಬಾ ಎಫರ್ಟ್ ಇರುತ್ತೆ ಅವರ ಯಾಕೆಂದ್ರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನ ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ, ಬಹಳ ವಿಭಿನ್ನವಾದ ಪಾತ್ರಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಂತೋಷ. ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ? Yes. To be honest, I watched it after. I knew it was a huge cult classic, but once I got the first call and before we met, I watched the film. I loved it, and he's doing something else for this, and I'm sure that he'll carry the love and like it'll be amplified in a much bigger sense for this film. Hopefully. Thank you. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.